ನಾನು ಅಂದ್ರೆ ನಾನ್ ಕೇಳೋದು ಕುರುಬರ್ ಪಿಳ್ಳೆ. ಇವತ್ತು ಭೀಮ್ ಅಮಾವಾಸ್ಯೆ ಅಲ್ವಾ? ನಮ್ಮಮ್ಮ ಊಟಕ್ಕೆ ಏನಾದ್ರು ಸ್ಪೆಷಲ್ ಆಗಿ ಮಾಡ್ತಾ ಇರ್ತಾರೆ, ನೋಡೋಣ ಬನ್ನಿ. ಇವತ್ತು ಭೀಮ್ ಅಮಾವಾಸ್ಯೆ ಆಗಿರೋದ್ರಿಂದ ನಮ್ಮ ಮನೇಲಿ ನಾನ್ ವೆಜ್ ಇಲ್ಲ. ಇವತ್ತು ವೆಜ್ ಅಡಿಗೆ ಮಾಡ್ತಾ ಇದೀವಿ. ತರಕಾರಿ ಎಲ್ಲ ಹಾಕಿ ನಿಮ್ಗೆ ಗೀ ರೈಸ್ ಯಾವ ರೀತಿ ಮಾಡೋದು ಅನ್ನೋದನ್ನ ತೋರಿಸ್ತೀನಿ. ನಾನು ಒಂದ್ 5 ಜನ ಊಟ ಮಾಡುವಷ್ಟು ಗೀ ರೈಸ್ ನ ಮಾಡ್ತಾ ಇದ್ದೀನಿ. ನೋಡ್ಕೊಳ್ಳಿ ಏನೇನ್ ಹಾಕ್ತಾ ಇದ್ದೀನಿ ಅಂತ. ಇದು ಚಕ್ಕೆ, ಲವಂಗ, ಏಲಕ್ಕಿ ನೀರಲ್ಲಿ ನೆನ್ಸಿಟ್ಕೊಂಡಿದೀನಿ, ಸೀದೋಗ್ಬಾರ್ದು ಅಂತ ಈ ತರ ನೆನ್ಸಿಟ್ಕೊಳ್ಳೋದು ನಾನು. ಬೀನ್ಸ್, ಕೊತ್ತಂಬರಿ ಸೊಪ್ಪು, ಕ್ಯಾರೆಟ್ 1 ಬೌಲು, ಇದು ಸೋಯಾ ಕ್ರಮ್ಸ್ 1 ಬೌಲು, ಶುಂಠಿ, ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ ಜಜ್ಕೊಂಡಿರೋದು, ಬಟಾಣಿ 1 ಬೌಲು, ಮತ್ತೆ ಆಲೂಗೆಡ್ಡೆ, ಅಕ್ಕಿ ತೊಳೆದು ಇಟ್ಕೊಂಡಿದೀನಿ. ಇಲ್ಲಿ 3/4 kg ಅಷ್ಟು ಅಕ್ಕಿನ ನಾನು ತೊಳೆದು ರೆಡಿ ಮಾಡಿ ಇಟ್ಕೊಂಡಿದೀನಿ. ಬನ್ನಿ ಇವಾಗ ಯಾವ ರೀತಿ ಗೀ ರೈಸ್ ಮಾಡೋದು ತೋರಿಸ್ತೀನಿ. ಒಂದ್ 4 ಸ್ಪೂನ್ ಅಷ್ಟು ಗೀ ಹಾಕ್ತಾ ಇದ್ದೀನಿ ನಾನು. ಈಗ ಇದಕ್ಕೆ ಜಜ್ಜಿರುವಂತ ಶುಂಠಿ, ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ ಹಾಕ್ತಾ ಇದ್ದೀನಿ. ಸಿರ್ತಕ್ಕಂತ ಚಕ್ಕೆ, ಲವಂಗ, ಏಲಕ್ಕಿ ಹಾಕ್ತಾ ಇದ್ದೀನಿ. ನೆನ್ಸಿದ್ದೀನಲ್ಲ ಅದಿದು. ಇದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕ್ತಾ ಇದ್ದೀನಿ. ಈಗ ಹಂಗೆ ಇದಕ್ಕೆ ಬಟಾಣಿ ಹಾಕ್ತಾ ಇದ್ದೀನಿ, ಕ್ಯಾರೆಟ್ ಹಾಕ್ತಾ ಇದ್ದೀನಿ, ಬೀನ್ಸ್ ಹಾಕ್ತಾ ಇದ್ದೀನಿ. ಇದಕ್ಕೆ ಇವಾಗ ಸೋಯಾ ಕ್ರಮ್ಸ್ ಹಾಕ್ತಾ ಇದ್ದೀನಿ. ಇದಕ್ಕೆ ಆಲೂಗೆಡ್ಡೆ ಹಾಕ್ತಾ ಇದ್ದೀನಿ. ಈಗ ಇದಕ್ಕೆ ಅಕ್ಕಿ ಹಾಕ್ತಾ ಇದ್ದೀನಿ, ನೆನ್ಸಿಟ್ಕೊಂಡಿರೋ ಅಕ್ಕಿ ಇದು. ಎರಡರಷ್ಟು ನೀರ್ ಹಾಕಿ ಉಪ್ಪು ಹಾಕಿ ಮುಚ್ಚೋಣ. ಅಕ್ಕಿ ಎಷ್ಟು ತಗೊಂಡಿದೀವಿ ಅದ್ರ 2ರಷ್ಟು ನೀರ್ ಹಾಕ್ತಾ ಇದ್ದೀನಿ. ಒಂದು 1/4 kg ಅಕ್ಕಿಗೆ 1 ಸ್ಪೂನ್ ತರ 3 ಸ್ಪೂನ್ ಉಪ್ಪು ಹಾಕ್ತಾ ಇದ್ದೀನಿ. ನಾನು 3/4 kg ಅಕ್ಕಿ ಹಾಕಿರೋದ್ರಿಂದ 3 ಸ್ಪೂನ್ ಉಪ್ಪು ಹಾಕ್ತಾ ಇದ್ದೀನಿ. ಈಗ ಕುಕ್ಕರ್ ಲಿಡ್ ಕ್ಲೋಸ್ ಮಾಡೋಣ. ಲಿಡ್ ಕ್ಲೋಸ್ ಮಾಡಿದೀವಿ. ಈಗ ಇದು 2 ವಿಸಿಲ್ ಆದ್ರೆ ಸಾಕು. A few moments later. ನೋಡಿ ಇವಾಗ ಗೀ ರೈಸ್ ರೆಡಿ ಆಗಿದೆ. ಎಲ್ಲ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳೋಣ. ಎಷ್ಟು ಚೆನ್ನಾಗಿ ಬಂದಿದೆ ಗೀ ರೈಸ್. ನಾನು ಅವಾಗ್ಲೇ ಗೀ ರೈಸ್ ಮಾಡಿದ್ನಲ್ಲ, ಅದಕ್ಕೊಂದು ಗ್ರೇವಿ ಮಾಡೋದು ತೋರಿಸ್ಕೊಡ್ತೀನಿ ನಿಮ್ಗೆ. ವೈಟ್ ಮಶ್ರೂಮ್ ಮತ್ತೆ ಪನ್ನೀರ್ ಗ್ರೇವಿ ಅಂತ ಅದ್ರ ಹೆಸರು. ಇದಕ್ಕೆ 1/2 kg ಅಷ್ಟು ಮಶ್ರೂಮ್ ತಗೊಂಡಿದ್ದೀನಿ, 100 ಗ್ರಾಮ್ ಅಷ್ಟು ಪನ್ನೀರ್ ತಗೊಂಡಿದ್ದೀನಿ, ಒಂದು ದಪ್ಪದು ಕ್ಯಾಪ್ಸಿಕಮ್ ತಗೊಂಡಿದ್ದೀನಿ, 1 ಬೌಲ್ ಅಷ್ಟು ಸೋಯಾ ಕ್ರಮ್ಸ್ ತಗೊಂಡಿದ್ದೀನಿ, ಮತ್ತೆ ಬಟಾಣಿ ಮೊಳಕೆ ಬಂದಿರೋದು 1 ಬಟ್ಲು ಬಟಾಣಿ ತಗೊಂಡಿದ್ದೀನಿ. ಇವಾಗ ಇದನ್ನ ಮಾಡಕ್ಕೆ ಏನ್ ಮಸಾಲೆ ಪದಾರ್ಥ ಬೇಕು ಅಂತ ತೋರಿಸ್ತೀನಿ ನಿಮಗೆ. ನೋಡಿ ಇದಕ್ಕೆ ಮಸಾಲೆಗೆ ಚಕ್ಕೆ, ಲವಂಗ, ಏಲಕ್ಕಿ ಮತ್ತೆ ಕಾಳು ಮೆಣಸು ಒಂದು ಸ್ವಲ್ಪ, ಮತ್ತೆ 1 ಗೆಡ್ಡೆ ಬೆಳ್ಳುಳ್ಳಿ, ಮತ್ತೆ ಒಂದ್ 2 ಇಂಚಷ್ಟು ಶುಂಠಿ ತಗೊಂಡಿದ್ದೀನಿ ಮಸಾಲೆ ಮಾಡ್ಕೊಳಕ್ಕೆ, ಮತ್ತೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, 10 ಹಸಿರು ಮೆಣಸಿನ್ಕಾಯಿ ತಗೊಂಡಿದ್ದೀನಿ, ಮತ್ತೆ 1 ಬಟ್ಲಷ್ಟು ಗೋಡಂಬಿನ ನೆನೆ ಹಾಕಿ ತಗೊಂಡಿದ್ದೀನಿ, ಮತ್ತೆ ಅರ್ಧ ಹೋಳು ತೆಂಗಿನಕಾಯಿನ ತುರ್ದಿ ತಗೊಂಡಿದ್ದೀನಿ. ಇದಕ್ಕೆ 1/2 ಲೀಟರ್ ಅಷ್ಟು ಮೊಸರು ಬೇಕು ನಿಮ್ಗೆ. ಇದನ್ನ ಮಾಡಕ್ಕೆ 1/2 ಲೀಟರ್ ಅಷ್ಟು ಮೊಸರು ಬೇಕು ನಿಮ್ಗೆ. ಈಗ ಗ್ರೇವಿ ಮಾಡೋಣ ಬನ್ನಿ. ನೋಡಿ 1 ಪಾತ್ರೆ ತಗೊಂಡಿದ್ದೀನಿ, 1 ಕಡಾಯಿ. ಇದಕ್ಕೆ 1 ಸ್ಪೂನ್ ಅಷ್ಟು ತುಪ್ಪ ತಗೋತಾ ಇದ್ದೀನಿ. ಇದಕ್ಕೆ ದಪ್ಪ ಮೆಣಸಿನ್ಕಾಯಿ ಹಾಕ್ತಾ ಇದ್ದೀನಿ,
ಬಟಾಣಿ. ಈಗ ಇದಕ್ಕೆ ಸೋಯಾ ಕ್ರಮ್ಸ್ ಹಾಕ್ತಾ ಇದ್ದೀನಿ. ಈಗ ಇದಕ್ಕೆ ಮಶ್ರೂಮ್ ಹಾಕ್ತಾ ಇದ್ದೀನಿ. ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇವಾಗ ನೋಡಿ ಒಂದು ಸ್ಪೂನ್ ಉಪ್ಪು ಹಾಕ್ತಾ ಇದ್ದೀನಿ. ಇದು ಮಸಾಲೆಗೆ ಒಂದೆರಡು ಈರುಳ್ಳಿ ಹಾಕ್ತಾ ಇದ್ದೀನಿ. ಈರುಳ್ಳಿ ಬನ್ನಿ ಇವಾಗ ಮಸಾಲೆ ರುಬ್ಕೊಳ್ಳೋಣ. ನೋಡಿ ಮಸಾಲೆ ರುಬ್ಬುವಾಗ್ಲೇನೆ ಸ್ವಲ್ಪ ಮೊಸರು ಹಾಕೊಂಡು ರುಬ್ಬೇಕು. ನಾವು ಹುಳಿಗೆ ಬೇರೆ ಏನೂ ಹಾಕಿಲ್ಲ, ಮೊಸರು ಬಿಟ್ರೆ ಬೇರೆ ಏನೂ ಹಾಕ್ತಾ ಇಲ್ಲ. ಅದಕ್ಕೋಸ್ಕರ ಮೊಸರು ಹಾಕೊಂಡೇನೆ ಮಸಾಲೆ ರುಬ್ಬುವಾಗ್ಲೇನೆ ಮೊಸರು ಹಾಕೊಂಡು ರುಬ್ಬೇಕು. ನೋಡಿ ಮಸಾಲೆ ರೆಡಿಯಾಗಿದೆ. ಇದನ್ನ ಅದಕ್ಕೆ ಹಾಕಿ ಮಿಕ್ಸ್ ಮಾಡೋಣ. ನೋಡಿ ಮಶ್ರೂಮು ಮತ್ತೆ ಕ್ಯಾಪ್ಸಿಕಮ್ಮು, ಸೋಯಾ ಕ್ರಮ್ಸು, ಬಟಾಣಿ ಎಲ್ಲ ಚೆನ್ನಾಗಿ ಬೆಂದಿದೆ. ಈಗ ಇದಕ್ಕೆ ಮಸಾಲೆ ಹಾಕೋಣ. ಮಸಾಲೆ ಹಾಕಿ ನೀಟಾಗಿ ಮಿಕ್ಸ್ ಮಾಡೋಣ. ಕಲಿಸ್ತಾ ಇದೀನಿ. ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ನೀಟಾಗೆಲ್ಲ ಮಿಕ್ಸ್ ಮಾಡ್ಕೋಬೇಕು ಹಿಂಗೆ. ಇದು ಒಂದೆರಡು ಕುದಿ ಕುದ್ಮೇಲೆ ಇದಕ್ಕೆ ಪನ್ನೀರ್ ಹಾಕೋಣ. ನಾನು ನಿಮ್ಗೆ ತೋರಿಸ್ತೀನಿ ಅದನ್ನ. ನೋಡಿ ಈ ಸ್ಟೇಜಲ್ಲಿ ಇದ್ದಾಗ ಇದಕ್ಕೆ ಪನ್ನೀರ್ ಹಾಕ್ತಾ ಇದ್ದೀನಿ. ಒಂದು ಸ್ಪೂನ್ ತುಪ್ಪ ಹಾಕ್ತಾ ಇದ್ದೀನಿ. ನಾನು ತುಪ್ಪ ಹಾಕೋದ್ರಲ್ಲಿ ಎಕ್ಸ್ಪರ್ಟ್. ನೋಡಿ ರೆಡಿ ಆಗಿದೆ ಪನ್ನೀರ್ ಮಶ್ರೂಮ್ ವೈಟ್ ಗ್ರೇವಿ. ಪನ್ನೀರ್ ಮಶ್ರೂಮ್ ವೈಟ್ ಗ್ರೇವಿ ರೆಡಿ ಆಗಿದೆ ನೋಡಿ. ಗೀ ರೈಸ್ ಮಶ್ರೂಮ್ ಪನ್ನೀರ್ ವೈಟ್ ಗ್ರೇವಿ ರೆಡಿ. ಇವಾಗ ನನ್ನ ಮಗನಿಗೆ ಕೊಡ್ತಾ ಇದ್ದೀನಿ. ನನ್ನ ಮಗ ತಿಂದು ಟೇಸ್ಟ್ ನೋಡಿ ಹೇಳ್ತಾನೆ. ಸೂಪರ್, ಥ್ಯಾಂಕ್ ಯು. ಈ ಊಟ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಈ ಪನ್ನೀರ್